ಶ್ರೀನಿವಾಸ್ ಅವ್ರನ್ನ ಕರೆದು ಉದ್ಯಮದಲ್ಲಿ ನಡೆದಿರ್ತಕ್ಕಂತಹ ವಿಚಾರವನ್ನ ಅವರಿಗೆ ಮಂಡಿಸಿ, ಅವರ ಮಾತಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ, ಅವ್ರ ಮಾತಿಂದ ಎಷ್ಟು ಜನ ಘಾಸಿಗೊಂಡಿದ್ದಾರೆ ಅಂತ ಅವರಿಗೆ ಮಂದಟ್ಟ ಆದಾಗ ಅವರು ಕೂಡ ತಾವು ಮಾತಾಡಿರೋ ಮಾತುಗಳು ಅವರಿಗೆ ಅರ್ಥ ಆಗಿದೆ. ಸೊ ಅರ್ಥ ಆಗಿದೆ. ಎಲ್ಲರಲ್ಲೂ ಕೂಡ ಅವರು ಪ್ರತಿಯೊಬ್ಬರಲ್ಲೂ ಕೂಡ ತಾವು ಮಾತಾಡಿರೋ ಮಾತಿಂದ ನೋವಾಗಿರೋದ್ರಿಂದ ನಾನು ಕ್ಷಮೆ ಕೇಳಿದರೆ ಎಲ್ಲರಲ್ಲೂ ಕೇಳಿದ್ದಾರೆ. ಸೊ ಈಗ ವಾಣಿಜ್ಯ ಮಂಡಳಿ ಈ ಮಾತುಗಳನ್ನು ಇನ್ನು ಮುಂದಕ್ಕೆ ಈ ಥರದ್ದು ಮಾತಾಡೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅದರಿಂದಾಗಿ ನಾವು ಮುಂದಕ್ಕೆ ಅವರ ವಿಚಾರವಾಗಿ ನಂತರದ ದಿನಗಳಲ್ಲಿ ನಾವು ಮಾತುಕತೆ ಆಗ್ತೀವಿ. ಈ ವಿಚಾರ ಇಲ್ಲಿಗೆ ಪ್ರತಿ ಸಾರಿ ಕೂಡ ನಾಲಿಗೆ ಹರಿ ಬಿಡೋದು ಮತ್ತೆ ಕ್ಷಮೆ ಕೇಳೋದು ಅಲ್ಲಿಗೆ ಇದಕ್ಕೊಂದು ಎಚ್ಚರಿಕೆ ಫಿಲ್ಮ್ ಚೇಂಬರ್ ಮುಖ್ಯ ಏನಾದ್ರೂ ಈ ರೀತಿ ಮಾತನಾಡುವಂತ ಯಾರು ಕೂಡ ಈ ತರ ಮಾತುಗಳನ್ನ ಆಡುವ ಹಾಗೆ ಇಲ್ಲ. ಈ ಉದ್ಯಮಕ್ಕೆ ಬಹಳ ಬೆಲೆ ಇದೆ. ನಾವು ಇನ್ನೊಬ್ಬರಿಗೆ ಮಾದರಿ. ಆ ಮಾದರಿ ಆಗಿರೋದ್ರಿಂದ ಈ ತರದ ಮಾತುಗಳು ಅವ್ರಿಗೆ ಮಾತ್ರ ಅಲ್ಲ, ಕುಟುಂಬಕ್ಕೆ ಮಾತ್ರ ಅಲ್ಲ, ಅವ್ರು ನಂಬಿರ್ತಕ್ಕಂಥ ಅಭಿಮಾನಿಗಳಿಗೆ, ನಮ್ಮ ಬಂಡವಾಳನೇ ನಮ್ಮ ಕಲಾವಿದರು, ಅವ್ರು ಬಿಟ್ರೆ ನಮ್ಗೆ ಇನ್ಯಾರು ಇಲ್ಲ. ಸೊ ನಮ್ಮ ಬಂಡವಾಳದ ಮೇಲೇನೆ ಇವತ್ತು ಪೆಟ್ಟು ಬಿದ್ದಿರೋದ್ರಿಂದ ಅವ್ರಿಗೆ ಅರ್ಥ ಆಗಿದೆ. ಅವ್ರಿಗೆ ಅದು ಮೊದಲು ಅರ್ಥ ಆಗಿರಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ ಅಂತಂದ್ರು. ಸೊ ಅದರಿಂದಾಗಿ ಅವರು ಕೂಡ ವ್ಯವಹಾರಗಳನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಸಹಕರಿಸ್ತಾರೆ. ಆಗದೆ ಮಾತಾಡಿರ್ತಕ್ಕಂಥ ಮಾತಾಗಿರೋದು ಅಂತ ಹೇಳಿದ್ದಾರೆ. ಸೊ ಅದರಿಂದ ಇನ್ನು ಮುಂದಕ್ಕೆ ಈ ಥರದ ಮಾತುಗಳನ್ನ ಕೇಳೋದಿಲ್ಲ ಅಂತಾನು ಹೇಳಿದ್ದಾರೆ. ಅದರಿಂದಾಗಿ ಇದನ್ನ ಇಲ್ಲಿಗೆ ನಾವು ಮುಗಿಸ್ತೀವಿ. ಮೇಡಮ್, ಚರ್ಚೆಯಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ನಟರ ಅಭಿಮಾನಿಗಳು ಬಂದು ದೂರು ಕೊಟ್ಟರು. ಅದ್ರ ಬಗ್ಗೆ ಏನಾದ್ರು? ಅದ್ರ ಬಗ್ಗೆನೆ ಇಂಡಿವಿಜುವಲ್ ಆಗಿ ಆ ಬಗ್ಗೆನೆ ನಾವು ಮಾತಾಡಿದ್ವಿ. ಅವ್ರಿಗೆ ಅದರ ತೀವ್ರತೆ ಅರ್ಥ ಆಗಿರ್ಲಿಲ್ಲ. ಅಂದ್ರೆ ಒಬ್ಬ ಕಲಾವಿದರು, ಒಂದು ಪ್ರೇಕ್ಷಕರು ಅವ್ರು ಬಂಡವಾಳ ಹಾಕಿದ್ರು. ಆದ್ರೆ ಅದು ಗ್ರಾಮಾಂತರ ಭಾಷೆಯಲ್ಲಿ ಆ ಥರ ಅವ್ರು ಮಾತಾಡಿ ಅವ್ರಿಗೆ ಅಭ್ಯಾಸ ಆಗಿ ಮಾತಾಡ್ಬಿಟ್ಟೆ ಅಂತ ಕೇಳಿದ್ರು. ಆದ್ರೆ ಆ ಥರ ಮಾತುಗಳು ಆಡುವಾಗಿಲ್ಲ. ಅದು ತುಂಬಾ ಘಾಸಿ ಆಗುತ್ತೆ ಅಂತಾನು ಕೇಳಿದೀವಿ. ಅವ್ರಿಗೆ ಅರ್ಥ ಆಗಿದೆ. ಅರ್ಥ ಆಗಿರೋದ್ರಿಂದ ಇಲ್ಲಿಗೆ ಮುಕ್ತಾಯ ಆಗಿದೆ.